ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಮಂಟಪದಲ್ಲಿ ಅವರು ಇಬ್ಬರು ಪ್ರೀತಿ ವಿಷಯ ಗೊತ್ತಾಯ್ತಲ್ಲ, ಆಗ ಚಿಕ್ಕ ಮಾವ ರಾಖಿ ಅಣ್ಣನ ಹೊಡೆದು ಆಚೆ ಕಳಿಸಿದ್ರಲ್ಲ, ಅದೇ ಕೆಲಸನ ನೀವು ಮಾಡ್ತಿದ್ರಿ. ಅದಕ್ಕೆ ನನ್ನ ಮಾತಿಗಿಂತನೂ ಸಾಕ್ಷಿಗೆ ಬೆಲೆ ಕೊಟ್ಟು ಸತ್ಯನ ಕಣ್ಮುಂದ್ಗುಟೆ ಮಡಗಿದ್ದು. ಯಾಕಂದರೆ ನನ್ನ ಮಾತಿಗೆ ಬೆಲೆ ಇಲ್ಲದೆ ಇದ್ರೂ ಸತ್ಯಕ್ಕೆ ಬೆಲೆ ಇರ್ತದೆ. ಆ ನಂಬಿಕೆ ನನಗಿತ್ತು, ಅದಕ್ಕೋಸ್ಕರನೇ ಸತ್ಯನ ಮುಂದಕ್ಕೆ ಮಡಗಿದ್ದು ಅಂತ ವಿದ್ಯೆ ಹೇಳ್ತಾಳೆ. ನೋಡು, ನಮ್ಮ ಮಟ್ಟಿಲಿ ಪ್ರೀತಿಗೆ ಬೆಲೆ ಕೊಡದೆ ಇರೋರು ಯಾರೂ ಇಲ್ಲ ಅಂತ ಭದ್ರ ಹೇಳ್ತಾನೆ. ಆಗೇನಾದರೂ ನಾನು ನಿಮ್ಮ ತವ ಪ್ರೀತಿ ವಿಷಯ ಹೇಳಿದಿದ್ರೆ ನೀವು ನನ್ನ ಮಾತನ್ನ ನಂಬಿ ಅವರಿಬ್ಬರಿಗೂ ಮದುವೆ ಮಾಡ್ತಿದ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅದು ಅಂತ ಅಂದ್ಕೊಂಡು ಸುಮ್ಮನೆ ಹೊರಟೋಗ್ತಾನೆ ಭದ್ರ. ಆಹಾ, ಇವ್ರಿಗೆ ಹೇಳಿದ್ದಿದ್ರೆ ಮದುವೆ ಮಾಡಿಸ್ಬಿಟ್ಟಿದ್ರಂತೆ. ಯಾಕೋ ಇತ್ತೀಚೆಗೆ ನಮ್ಮ ಮಾರಾಡಿ ಶಾನೆ ಕಾಮಿಡಿ ಮಾಡೋದಕ್ಕೆ ಕಲ್ತ್ಕೊಬಿಟ್ಟೈತೆ. ಹ್ಞೂ ಅಂತ ಮೂತಿ ತಿರುಗಿಸ್ತಿರ್ತಾಳೆ ವಿದ್ಯಾ. ಫೋನ್ ಬರ್ತಾ ಇರುತ್ತೆ. ಯಾರಪ್ಪ? ನನಗೆ ಫೋನ್ ಒತ್ತವ್ರಲ್ಲ ಈಗ. ಫೋನ್ ನೋಡಿ ಓಹೋಹೋ ರತ್ನಮ್ಮನವರು ಹೇಳವ ಅಂತ ಹೇಳ್ತಾಳೆ ವಿದ್ಯಾ. ವಿದ್ಯಾ ಆ ಕೋಟ್ಲೆ ಜೊತೆ ಸೇರಿಕೊಂಡು ಆ ಮೋಸ್ಕರ್ ಬಣ್ಣ ಬಯಲು ಮಾಡಿ ಕಣ್ಮಣಿ ಮದುವೆ ನಿಲ್ಲಿಸಿ ಅವಳು ಇಷ್ಟಪಟ್ಟು ಹುಡುಗನ ಜೊತೆಗೆ ಮದುವೆ ಮಾಡಿಸ್ದೆ ಅಂತ ವಿಷಯ ಕೇಳಿ ಶಾನೆ ಸಂತೋಷ ಆಯಿತು ಕಣವ್ವ ಅಂತ ರತ್ನ ಹೇಳ್ತಿರ್ತಾಳೆ. ಹ್ಞೂ ಕಣವ್ವ, ನೀನು ಬಂದು ನನ್ನ ಹತ್ರ ಸತ್ಯ ಹೇಳಿದ್ಮೇಲೆ ಹೆಂಗಾದ್ರೂ ಮಾಡಿ ಸತ್ಯ ಆಚೆ ತರಬೇಕು ಅಂತ ಈ ಕೆಲಸ ಮಾಡಿದೆ ಆಟಯ್ಯ ಅಂತಾಳೆ ವಿದ್ಯಾ. ಒಳ್ಳೆ ಕೆಲಸ ಮಾಡಿದೆ ಕಣವ್ವ. ಹಿಂಗೆ ಒಂದು 4 ವಿಷಯದಾಗೆ ಆ ಮನೆಗೆ ಒಳ್ಳೇದಾದರೆ ಅವರು ನಿನ್ನನ್ನು ಕ್ಷಮಿಸಿ ಆ ಮನೆ ಸೊಸೆ ಅಂತ ಒಪ್ಕೊತಾರೆ ಕಣವ್ವ ಅಂತ ರತ್ನ ಹೇಳ್ತಾಳೆ. ಅವ್ವ, ಈಗ ನಾನು ಅವರು ಒಪ್ಕೊಂಡಿಲ್ಲ ಅಂತ ನಿಂತವ್ವ ಹೇಳ್ಕೊಂಡು ಏನು ಹೇಳಿದ್ರೆ ಒಪ್ಕೊತಾರೆ ಅಂತ ಕೇಳೋದಕ್ಕೆ ಬಂದಿದ್ನಿ ಅಂತ ವಿದ್ಯೆ ಕೇಳ್ತಿರ್ತಾಳೆ. ತಮ್ಮ ಮಕ್ಕಳು ಸಂತೋಷವಾಗಿರಬೇಕು ಅನ್ನೋದನ್ನು ಎತ್ತವ್ರಿಗೂ ಯಾರಾದರೂ ಹೇಳ್ಕೊಡ್ಬೇಕೇನೆ. ಯಾವ ಅಪ್ಪ ಅಮ್ಮನಿಗೂ ತಮ್ಮ ಮಕ್ಕಳು ಸಂತೋಷನೇ ಮುಖ್ಯ. ಅದಕ್ಕೆ ಇಂಥ ಘಟನೆಗಳಿಂದ ಆದ್ರೂ ಅವ್ರ ಮನಸ್ಸು ಬದಲಾಗಲಿ ಅಂತ ಸಣ್ಣ ಆಸೆ ಕಣೆ ಅಂತ ರತ್ನ ಹೇಳ್ತಾಳೆ. ನೋಡು ಕಣವ್ವ, ನಾನೇನೋ ಮಾಡಿದೆ ಅನ್ನೋ ಕಾರಣಕ್ಕೆ ಮನಸ್ಸು ಬದಲಾಗೋ ಅವಶ್ಯಕತೆ ಇಲ್ಲ. ಅದು ನನಗೆ ಬೇಕಾಗೂ ಕೂಡ ಇಲ್ಲ ಅಂತ ಯೋಚನೆನ ಮನಸ್ಸಲ್ಲಿ ಮಾಡಿಕೊಂಡು ಅಂಥ ಕೆಲಸ ಮಾಡೋಕ್ಕಿಲ್ಲ ಯಾವತ್ತೂ. ಸುಮ್ಕೆ ನೀನೇನೇನೋ ಯೋಚನೆ ಮಾಡಬೇಡ, ಫೋನ್ ಮಾಡ್ಗೋ ಅಂತಾಳೆ ವಿದ್ಯಾ. ನನಗೆ ಏನೇ ಅಂದೆ ಅಂತ ಈ ಪಾಟಿ ನನ್ನ ಮೇಲೆ ಕೋಪ ಮಾಡ್ಕೊತ ಇದೆಯಾ ಅಂತ ರತ್ನ ಹೇಳ್ತಿರ್ತಾಳೆ. ಅವ್ವ, ಹೇಳ್ತಾ ಇದ್ದೀನಿ ತಾನೇ, ತಿರ್ಗಾ ಆ ವಿಷಯ ಮಾತಾಡಿ ನನಗೆ ತಲೆ ಕೆಡಿಸ್ಬೇಡ, ಫೋನ್ ಮಾಡ್ಗು ಅಂತ ಹೇಳಿ ವಿದ್ಯಾ ಕಟ್ ಮಾಡ್ತಾಳೆ ಫೋನ್ನ. ಫೋನ್ ಕಟ್ ಮಾಡಿಬಿಟ್ಟು ಒಬ್ಬೊಬ್ರಿಗೊಂದೊಂದು ಥರ ಸಿರಿ ಅಂತ ಅನ್ಕೊತಿರ್ತಾಳೆ. ಇತ್ತ ಶೆಡ್ಡಲ್ಲಿ ಮಲಗಿರ್ತಾರೆ ಈಶ್ವರಿನ್ನೂ ಚಿತ್ರ. ಸೊಳ್ಳೆ ಕಾಟದಿಂದ ಕಪಾಳು ಕೊಡ್ಕೊಂಡು ಅವ್ವ ಅಂತ ಕಿರ್ಚ್ಕೊಂಡು ಹೇಳ್ತಾಳೆ ಚಿತ್ರ. ಏನೈತೆ ಅಂತ ಎದ್ದು ಕೂತ್ಕೊತಾಳೆ ಈಶ್ವರಿ. ಆಳದ ಸೊಳ್ಳೆ ಕಿವಿ ಹತ್ರ ಬಂದು ಗುಯ್ಯಿ ಅಂದ್ಬಿಡ್ತು ಅಂತ ಚಿತ್ರ ಹೇಳ್ತಾಳೆ. ಸೊಳ್ಳೆ ಎಲ್ಲ ಹತ್ರನೂ ಗುಯ್ಯಿ ಅಂತದೆ, ಕಿವಿ ತಾಗ ಬಂದಾಗ ಅಷ್ಟೇ ನೀನು ಕೇಳಿಸೋದು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅದನ್ನು ಹೊಡೆಯೋಕ್ಕೋಗಿ ಕೆನ್ನೆಗೆ ಹೊಡ್ಕೊಬಿಟ್ಟೆ ಅಂತ ಚಿತ್ರ ಹೇಳ್ತಾಳೆ. ಇದಕ್ಕೆ ಹೇಳೋದು, ಎದುರುಗಿರೋರಿಗೆ ಪಾಠ ಕಲಿಸ್ತೀವಿ ಅಂತ ಹೋದ್ರೆ ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದರೆ ನಾವೇ ಪೆಟ್ಟು ತಿನ್ಬೇಕಾಗ್ತದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. AC ರೂಮಲ್ಲಿ ಸುಪ್ಪತ್ತಿಗೆ ಮೇಲೆ ಮಲ್ಕೊಳೋ ಭಾಗ್ಯ ನಮ್ದಾಗಿತ್ತು. ಆದರೆ ನಿನ್ನ ಅತಿ ಆಸೆ ಅವಸರದ ನಿರ್ಧಾರಗಳಿಂದ ಇಲ್ಲಿ ಕುತ್ಕೊಂಡು ಸೊಳ್ಳೆ ಹೊಡೆಯೋ ಪರಿಸ್ಥಿತಿ ನಮ್ದಾಗೈತೆ. ಒಟ್ನಲ್ಲಿ ಇವತ್ತಿಲ್ಲಿರೋದಕ್ಕೆ ನೀನೇ ಕಾರಣ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಕೋಪ ಮಾಡಿಕೊಂಡು ನೋಡ್ತಿರ್ತಾಳೆ ಅವಳನ್ನೇ ಗುರುಗುಟ್ಕೊಂಡು ಈಶ್ವರಿ. ಕೋಪದಲ್ಲಿ ನೋಡ್ಬಿಟ್ರೆ ಸತ್ಯ ಸುಳ್ಳಾಗತ್ತದೆ ಅಲ್ಲ ಕಣವ್ವ, ಬಂಡೆಗಲ್ಲಂಗೆ ಕೂತಿದೀಯಲ್ಲವ, ನಿನಗೆ ಇಲ್ಲಿರೋದಕ್ಕೆ ಕಷ್ಟ ಆತಾ ಇಲ್ವೇ ಅಂತ ಚಿತ್ರ ಹೇಳ್ತಾಳೆ. ಕಷ್ಟ ಅಲ್ವೇ, ಸಂಕಟ ಆತದೆ. ನೆಲದ ಮೇಲೆ ಮಲ್ಕೊಂಡು ಮೈಗಾಗೋ ನೋವಿಗಿಂತ ಅವ್ರು ನನ್ನ ಮನಸ್ಸಿಗೆ ಏಟು ಕೊಟ್ಟವ್ರು ನೋಡು, ಆ ಏಟು ಶಾನೆ ಜೋರಾಗೈತೆ. ಅವ್ರು ಆಡಿರೋ ಚುಚ್ಚು ಮಾತು ಚುಚ್ಚಿ ಹಿಂಸೆ ಕೊಡ್ತೈತೆ. ಎದೆ ಒಳಗೆ ಉರಿತಾ ಇರೋ ಜ್ವಾಲಾಮುಖಿ ಮುಂದೆ ಸೊಳ್ಳೆ ಉರಿಗಾಳಿ ಯಾವುದು ದೊಡ್ಡದಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇನ್ನು ಹೊಸಿ ದಿನ ಕಳೆದ್ರೆ ಮಳೆಗಾಲ ಶುರುವಾಗ್ತದೆ, ನಿನ್ನ ಜ್ವಾಲಾಮುಖಿ ತಣ್ಣಗಾಗ್ತದೆ, ಆಗ ಸೊಳ್ಳೆ ಕಚ್ಚೋ ಉರಿ ನಿನ್ಗೆ ಗೊತ್ತಾಗ್ತದೆ ತಗೋ ಅಂತ ಚಿತ್ರ ಹೇಳ್ತಿರ್ತಾಳೆ. ಕೆನ್ನೆಗೆ ಒಂದು ಬಿಡ್ತಾಳೆ ಈಶ್ವರಿ. ಅವ್ವ, ಈಗ ಯಾಕವ್ವ ನನ್ಗೊಡ್ದೆ ಅಂತಾಳೆ ಚಿತ್ರ. ನಿನ್ನ ಕಿವಿ ಹತ್ರ ಬಂದು ಗುಯ್ಯಿ ಅಂತಿತ್ತು ನೋಡು ಸೊಳ್ಳೆ, ಅದೇ ಸೊಳ್ಳೆ ನಿನ್ನ ಕೆನ್ನೆ ಮೇಲೆ ಕೂತಿಂತು ಅದಕ್ಕೆ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಬಾಯಲ್ಲಿ ಹೇಳೋದ್ಬಿಟ್ಟು ಹಿಂಗೆ ಹೊಡೆದ್ರೆ ಏಟು ನೋವಾಗ್ತದೆ ಗೊತ್ತಾ. ಆ ಮನೇಲಿ ಇದ್ದಿದ್ರೆ ಇಟೆಲ್ಲ ಆಯ್ತಿತ್ತೆ, ಮನೆಯಿಂದನೇ ಕಳಿಸ್ಬಿಟ್ರಲ್ಲ ನೆನೆಸ್ಕೊಂಡ್ರೆ ಅಂತ ಹೇಳಿ ಚಿತ್ರ ಅಳ್ತಿರ್ತಾಳೆ. ಇತ್ತ ಶಿವರಾಮೇಗೌಡರು ಅಜ್ಜಮ್ಮ ಎಲ್ಲ ಕೂತಿರ್ತಾರೆ ಹಾಲಲ್ಲಿ. ಹುಷಾರಾಗಿ ಹೋಗಿ ತಲುಪಿದ್ರಂತೆ ಅಂತ ಹೇಳ್ತಿರ್ತಾಳೆ ಮೋಹನ. ಹೆಂಗೋ ದೇವ್ರ ದಯದಿಂದ ನಮ್ಮ ಮಟ್ಟಿನಲ್ಲಿ ಸುಖಾಂತ್ಯ ಕಾಣ್ತೈತೆ, ಸುಖ ಸಂತೋಷ ಕಾಣ್ತೈತೆ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಇವತ್ತು ನಮ್ಮ ಮಟ್ಟಿಯಲ್ಲಿ ಸಂತೋಷ, ನಿರಾಳ, ನೆಮ್ಮದಿ ಕಾಣ್ತಿದೆ ಅಂದರೆ
ಅದಕ್ಕೆಲ್ಲ ಕಾರಣ ವಿದ್ಯಾ ಅನ್ನೋದನ್ನು ಯಾರೂ ಮರಿಬಾರ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ಆಹಾ, ಇನ್ನೂ ಯಾಕಪ್ಪ ಗುಣಗಾನ ಮಾಡಿಲ್ಲ ಅಂತ ಅನ್ಕೊಳ್ತಾನೇ ಇದ್ದೆ, ಆಗಲೇ ತೆಗೆದ್ಬಿಟ್ಟಿಯಲ್ಲ ನಿನ್ನ ವರ್ಷೇನ ಅಂತಾಳೆ ಸಾವಿತ್ರಿ. ಅಲ್ಲ ಕಣಮ್ಮಮ್ಮ, ಅದು ಹೆಂಗೆ ನೀನು ವಿದ್ಯನ ಪರವಾಗಿ ಮಾತಾಡ್ತೀಯ, ಅವಳ ತಪ್ಪು ಬಗ್ಗೆ ಯೋಚನೆ ಮಾಡಿದೆ ಅಂತ ವಿನಂತಿ ಹೇಳ್ತಾಳೆ. ಲೇ, ನಾನು ಅವಳ ಪರವಾಗಿ ಮಾತಾಡ್ತಾ ಇಲ್ಲ, ಸತ್ಯ ಅಸತ್ಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಹೇಳೋದಕ್ಕೆ 100 ಕಿತ ಯೋಚನೆ ಮಾಡಬೇಕು, ಆದರೆ ಸತ್ಯ ಹೇಳೋದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮ ಹೇಳ್ತಿರೋದು ದಿಟ. ತಪ್ಪನ್ನ ಎತ್ತಿಡಿಯೋ ನಾವು ಒಳ್ಳೆ ಕೆಲಸನೂ ಗುರುತಿಸ್ಬೇಕಲ್ವೇ. ನೋಡಿ, ಇವತ್ತಿನ ಸಂತೋಷಕ್ಕೆ ವಿದ್ಯಾನೇ ಕಾರಣ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಗೋವಿಂದ ಕೆಲವು ಕಿತ ಅವ್ವ ಮಾತಾಡೋದ್ರಲ್ಲಿ ಒಳ್ಳೇದಾತೈತೆ, ಖುಷಿ ಆಗ್ತದೆ ಅನ್ನೋದ್ರಲ್ಲಿ ಆ ವಿಷಯದ ಬಗ್ಗೆ ಮಾತಾಡೋಣ. ಆದರೆ ಕೆಲವೊಂದು ಕಿತ ಅವ್ರು ಮಾತಾಡೋ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ನೋವಾಗ್ತದೆ, ಬೇಸರ ಆಗ್ತದೆ ಅನ್ನೋದಾದರೆ ಅಂಥ ಮಾತುಗಳನ್ನ ಮಾತಾಡೋದು ಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಅದು ಹಂಗಲ್ಲ ಕಣ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ಆ ವಿಷಯ ಮಾತಾಡೋದು ಬೇಡ ಅಂದೆ ತಾನೇ, ಇಲ್ಲಿಗೆ ನಿಲ್ಲಿಸ್ಬಿಡಿ, ಹೋಗಿ ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಹೋಟೆಲ್ ಓನರು ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿ, ನಿಮ್ಗೇನಾದರೂ ಕಷ್ಟ ಸಹಾಯ ಬೇಕಂದರೆ ನನಗೆ ಹೇಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಲೇಬರ್ಸ್ಗೆ ಹೇಳ್ತಿರ್ತಾರೆ ಹೋಟೆಲ್ ಓನರು. ವಿದ್ಯಾನು ಹೋಗ್ತಾ ಇರ್ತಾಳೆ. ವಿದ್ಯಮ್ಮ ಅಂತ ಕೂಗಿ ಹೋಟ್ಲ್ ಓನರು, ನೀನು ಇವತ್ತಿಂದ ಕ್ಲೀನಿಂಗು ಸಪ್ಲೈ ಕೆಲಸ ಮಾಡೋದು ಬೇಡಮ್ಮ, ಒಳಗಡೆ ತರಕಾರಿ ಹಚ್ಚೋದು, ಪಾರ್ಸಲ್ ಕೌಂಟ್ರಲ್ಲಿ ಪಾರ್ಸಲ್ ಕೆಲಸ ಮಾಡಮ್ಮ ನೀನು ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ಅಲ್ಲ ಅಣ್ಣ, ನನ್ನಿಂದ ಏನಾದರೂ ತೊಂದರೆ ಆಗಿದ್ದತೆ ಅಂತ ವಿದ್ಯೆ ಕೇಳ್ತಾಳೆ. ಏಚೆ, ಹಂಗೆಲ್ಲ ಏನಿಲ್ಲವ, ನೀನು ಹೊಸ್ದಾಗಿ ಕೆಲಸ ಸೇರ್ಕೊಂಡವಾಗ ಎಲ್ಲ ಕೆಲಸ ಗೊತ್ತಿರಲಿ ಅಂತ ಎಲ್ಲ ಕೆಲಸ ಮಾಡೋದಕ್ಕೆ ಹೇಳಿದೆ, ಆದರೆ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ, ಅದಕ್ಕೆ ಪಾರ್ಸಲ್ ಕಟ್ಟೋದಕ್ಕೆ ನಿನ್ನ ಥರ ಚುರುಕಾಗಿರೋ ಹುಡುಗಿನೂ ಬೇಕು, ಹಂಗಾಗಿ ಆ ಕೆಲಸ ನೋಡು ಅಂತ ಹೋಟ್ಲ್ ಓನರು ಹೇಳ್ತಾರೆ. ಸರಿ ಅಣ್ಣ ಅಂತಾಳೆ ವಿದ್ಯಾ. ಅಣ್ಣ, ಇಲ್ಲಿ ನನ್ನ ಹೋಟೆಲ್ ಅಂದ್ಕೊಂಡೆ ನಾನು ಕೆಲಸ ಮಾಡ್ತಾ ಇರೋದು, ಇಲ್ಲಿ ನಾನು ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಆಗಲಿ ಮುಜುಗರ ಆಗಲಿ ಯಾವುದೂ ಇಲ್ಲ, ಇಲ್ಲಿ ಕೆಲಸಗಾರರು ಇಲ್ಲ ಅಂದರೆ ನೀವು ಧಾರಾಳವಾಗಿ ಯಾವ ಕೆಲಸ ಬೇಕೋ ಆ ಕೆಲಸನ ಹೇಳಿ ನಾನು ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಕಣವ್ವ ಅಂತಾನೆ ಹೋಟ್ಲ್ ಓನರು. ಯಾರೋ ಕಸ್ಟಮರ್ ಬಂದು 1 ಪ್ಲೇಟು ಇಡ್ಲಿ ವಡೆ ಸಾಂಬಾರು ಪಾರ್ಸಲ್ಲು ಅಂತ ಕೇಳ್ತಾರೆ. ವಿದ್ಯಾ ಪಾರ್ಸಲ್ ಮಾಡಮ್ಮ ಅಂತ ಹೇಳ್ತಾರೆ ಓನರು, ಹೋಟ್ಲ್ ಓನರು. ಪಾರ್ಸಲ್ ಮಾಡಿ ಕೊಟ್ಟು ಫೋನ್ ನೋಡೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ. ಕಾಲೇಜ್ಗೆ ಟೈಮ್ ಆಯಿತು ಅಂತ ರೆಡಿಯಾಗಿ ಬಂದು ಕಾಲೇಜ್ಗೆ ಹೋಗ್ತೀನಿ, ಟೈಮ್ ಆಯಿತು ಅಂತ ಓನರ್ ಹತ್ರ ಹೇಳ್ತಾಳೆ. 1 ನಿಮಿಷ ಇರಮ್ಮ ಅಂತ ಓನರು. ನೋಡವ್ವ, ನಾನು ನೀನು ಮಾಡಿದ ಕೆಲಸಕ್ಕೆ ಯಾವ ಸಂಬಳನೂ ಇಲ್ಲ ಅಂತ ಹೊರಟಾಗಿ ಮಾತಾಡ್ಬಿಟ್ಟೆ, ಅದ್ಯಾವುದನ್ನು ಮನಸ್ಸಿನಲ್ಲಿ ಮಾಡ್ಕೋಬೇಡ ಕಣವ್ವ, ತಗೊಳವ್ವ, ನೀನು ಮಾಡಿರೋ ಕೆಲಸಕ್ಕೆ ಅಡ್ವಾನ್ಸ್ ಅಂತ ದುಡ್ಡು ಕೊಡ್ತಾರೆ ಓನರು. ಅಲ್ಲ ಅಣ್ಣ, ನಾನು ಕೆಲಸಕ್ಕೆ ಸೇರಿ ಇನ್ನೂ 1 ತಿಂಗಳೂ ಆಗಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಪರವಾಗಿಲ್ಲ ಕಣವ್ವ, ಓದ್ತಾ ಇದೆಯಾ ಅಂದಮೇಲೆ ನಿನಗೂ ಖರ್ಚಿರುತ್ತೆ, ಇದನ್ನು ಸಂಬಳ ಅನ್ಕೋಬೇಡ, ಅಡ್ವಾನ್ಸ್ ಅಂತ ಇಟ್ಕೋ ಅಂತ ಹೋಟ್ಲ್ ಓನರ್ ಹೇಳಿ ದುಡ್ಡು ಕೊಡ್ತಾರೆ. ಈಸ್ಕೊಂಡು ವಿದ್ಯಾ, ಸ್ಯಾನೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾಳೆ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬಿಡವ್ವ ಅಂತ ಹೋಟ್ಲ್ ಓನರ್ ಹೇಳ್ತಾರೆ. ನಾನಿನ್ನೂ ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತಾಳೆ ವಿದ್ಯಾ. ಹುಷಾರವ್ವ ಅಂತಾರೆ ಓನರು. ಇತ್ತ ಭದ್ರ ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ. ಅಲ್ಲಿಗೆ ಕೋಟ್ಲೆ ಮತ್ತು ಅಜ್ಜಮ್ಮ ಚಂಪಾ ಬರ್ತಾರೆ. ಅಜ್ಜಮ್ಮ ಪಕ್ಕದಲ್ಲಿ ಕುತ್ಕೊಂಡು, ಏನಿಲ್ಲ ಮೊಮ್ಮಗನೇ, ಹೆಂಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಭದ್ರ ಎಲ್ರೂ ನೋಡಿ, ಓಹೋ, ಏನು ಸೈನಿ ಸಮೇತ ಬಂದ್ಬಿಟ್ಟಿದ್ದಿ, ಯಾರ ಮೇಲೆ ಯುದ್ಧ ಮಾಡೋಕ್ಕೋ ಅಂತ ಕೇಳ್ತಾನೆ. ಯುದ್ಧ ಮಾಡೋ ವಯಸ್ಸೇನಿಲ್ಲ ನಂದು ಅಂತ ಅಜ್ಜಮ್ಮ ಕೇಳ್ತಾಳೆ. ಸರಿಯಾಗಿ ಹೇಳ್ದೆ ನೋಡು, ಇದೇನಿದ್ರೂ ಪಿಟಿಂಗ್ ಇಟ್ಟು ಗಿಲೀಟ್ ಮಾಡಿ ಎಲ್ಲಾರ್ದು ಜೀವ ತೆಗಿಯೋ ವಯಸ್ಸಲ್ವೇ, ಮರ್ತೋಗ್ಬಿಟ್ಟಿದ್ದೆ, ಕ್ಷಮಿಸ್ಬಿಡು ಅಂತ ಭದ್ರ ಹೇಳ್ತಾನೆ. ಇನ್ನೂ ನಿಂಗೆ ಕೋಪ ಹೋಗಿಲ್ಲ ಅನ್ನಿಸ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನೀನು ಮಾಡಿರೋ ಕಿತಾಪತಿಗೆ ಮೆಟ್ಕೆ ಹಿಡ್ದು ಸಾಯಿಸ್ಬಿಡೋಣ ಅನ್ನಿಸ್ತೈತೆ. ಥೂ, ಏನು ಮಾಡ್ತೀಯ, ನಮ್ಮಪ್ಪ ಇನ್ಗೆ ಅವ್ವ ಇಲ್ದ ಆಗ್ಬಿಡ್ತಾಳೆ ಅಂತ ಸುಮ್ಮನಿದ್ದೀನಿ ಅಷ್ಟೇಯ ಅಂತ ಭದ್ರ ಹೇಳ್ತಾನೆ. ನೀನೇನೇ ಅಂದರು, ಎಷ್ಟೇ ಬೈದ್ರು, ನೀನು ನನ್ನ ಮೊಮ್ಮಗನೇ ಅಲ್ವೇ, ಹೊಟ್ಟೆಗೆ ಏನಾದರೂ ತಿಂದಿಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಏನಮ್ಮಮ್ಮ, ಕೋಳಿ ಕೂಗೋಕ್ಕಿಲ್ಲ ಅಂತಂದರೆ ಬೆಳಕರಿಯೋಕ್ಕಿಲ್ಲ ಅನ್ಕೋಬಿಟ್ಟ, ಊಟ ಮಾಡ್ತಿದ್ದವನ್ನ ಕೈ ತೊಳಸ್ಬಿಟ್ಟು ಹೆಂಗಸ್ರ ಸಹಾಯನ ಇಲ್ಲದೆ ಬದುಕು ತೋರಿಸ್ಲಾ ಅಂತ ಹೇಳ್ದಲ್ಲ, ಏನು ಉಪವಾಸ ಸಾಯ್ತೀನಿ ಅಂತ ಅನ್ಕೋಬಿಟ್ಟ, ಇಲ್ಲ ನಿನ್ನ ಮೊಮ್ಮಗಳನ್ನ ಸಹಾಯ ಕೇಳ್ತೀನಿ ಅಂತ ಅನ್ಕೋಬಿಟ್ಟ ಅಂತ ಭದ್ರ ಕೇಳ್ತಾನೆ. ಅಯ್ಯೋ, ಹಂಗೆಲ್ಲ ಹೇಳೋಕ್ಕಾಗ್ತದೆ, ನೀನು ನನ್ನ ಮೊಮ್ಮಗ ಕಣ್ಲಾ, ನಿನಗೂ ರೋಷ ಆವೇಶ ಅದೇ ಅನ್ನೋದು ನನಗೆ ಗೊತ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಂಥ ಮಾತಿಗೇನು ಕಮ್ಮಿ ಇಲ್ಲ ಅಂತ ಭದ್ರ ಹೇಳ್ತಾನೆ. ನೀನು ಯಾರಿಗೆ ತಾನೇ ಕಮ್ಮಿ ಇದೆಯಾ ಮೊಮ್ಮಗನೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಆ ಭಯ ಇರಲಿ ಸಾಕು, ನಾವು ಇಲ್ಲಿ ಯಾರನ್ನೇನು ನಂಬ್ಕೊಂಡು ಬದುಕ್ತಾ ಇಲ್ಲ, ನಾವು ಒಂಥರ ಕಾಡಿನ ರಾಜ ಇದ್ದಂಗೆ ಅಂತ ಭದ್ರ ಹೇಳ್ತಾನೆ. ಹೌದೌದು, ನಮ್ಮ ಅಣ್ಣ ತಮ್ಮ ಒಂಥರ ಕಾಡಿನ ರಾಜ ಇದ್ದಂಗೆ, ಹಿಂಗೆ ಮಿಯಾ ಮಿಯಾ ಅಂತ ಗರ್ಜನೆ ಮಾಡ್ತಿದ್ರೆ ಅಂತ ಕೋಟ್ಲೆ ಹೇಳ್ತಾನೆ. ಥೂ ಕ್ಯಾಪ್ರ, ಮಿಯಾ ಮಿಯಾ ಅನ್ನೋದೇನೋ ಇದ್ರೂ ಬೆಕ್ಕು ಕಣ್ಲ, ನಾವೇನಿದ್ರು ಸಿಂಹ ಗರ್ಜನೆ ಮಾಡೋದು. ಅದು ಸರ್, ಇಲ್ಲಿಗೆ ಯಾಕೆ ಬಂದ್ರಿ ಹೇಳಿ ಅಂತ ಭದ್ರ ಕೇಳ್ತಾನೆ. ಅದನ್ನು ನಾನು ಹೇಳ್ತೀನಿ ಕಣ್ಲ
ನನ್ನ ಮೊಮ್ಮಗಳು ವಿದ್ಯೆ ಇಲ್ಲದೆ ಹೋಗಿದ್ದಿದ್ರೆ ನಿನ್ನ ತಂಗಿ ಕತೆ ಏನಾಗ್ತಿತ್ತು ಅಂತ ಒಂದು ಸಾರಿ ಯೋಚನೆ ಮಾಡು ಅಂತ ಹೇಳೋಕೆ ಬಂದೆ. ಅವನೆಂಥವನು ಅಂತ ಸಾಕ್ಷಿ ಸಮೇತ ಸಾಬೀತು ಮಾಡಿ ನಮ್ಮ ಕಣ್ಮಣಿ ಜೀವ ಉಳ್ಸೋಕ್ಕೆ ಅವಳೆಷ್ಟು ಹೋರಾಡವಳೆ ಅಂತ ಹೊಸಿ ಅರ್ಥ ಮಾಡ್ಕೊಳ್ಳೋ. ಆಗ ಈ ಹಟ್ಟಿ ಮೇಲೆ ಈ ಹಟ್ಟಿಯಲ್ಲಿರೋರಿಗೆ ಅವ್ರ ಮೇಲೆ ಎಷ್ಟು ಕಾಳಜಿ ಐತೆ ಅಂತ ತೋರಿಸ್ತೈತೆ. ತನ್ನ ಕರ್ತವ್ಯನ ನಿಭಾಯಿಸಿದ್ದಾಳೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಓ, ತಾವುಗಳೆಲ್ಲ ಬಂದಿರೋದು ಅವಳನ್ನ ಗುಣಗಾನ ಮಾಡೋದಕ್ಕೆ ಅಂತ ಆಯಿತು. ಭಾವ, ಅದು ಗುಣಗಾನ ಅಲ್ಲ, ಅವ್ರಿಗೆ ಈ ಮನೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋ ಸತ್ಯ. ಅಂಥವರಿಂದ ಸಂಬಂಧ ಕಳ್ಕೊಳೋದು ಬೇಕಾ ಭಾವ? ಒಂದೇ ಒಂದ್ಗಿತ ಯೋಚನೆ ಮಾಡಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವೇ ಒಂದು ಹೆಜ್ಜೆ ಸೋತು ಅವಳ ಸಂಬಂಧನ ಉಳಿಸ್ಕೊಳ್ಳಿ ಭಾವ ಅಂತ ಚಂಪಾ ಹೇಳ್ತಾಳೆ. ಹ್ಞೂ ಅಣ್ತಮ್ಮ, ನಮ್ಮ ಅತ್ತಿಗೆಮ್ಮ ಯಾರಿಗೂ ಕೇಡು ಬಯಸ್ದವ್ರಲ್ಲ. ಅವ್ರೊಂಥರ ದೇವತೆ ಇದ್ದಂಗೆ. ನಮ್ಮ ಮನೆಯವರೆಲ್ಲ ಸಂತೋಷವಾಗಿ ಇರಬೇಕು ಅನ್ನೋದೇ ಬಯಸೋದವರು ಅಂತ ಕೋಟ್ಲೆ ಹೇಳ್ತಿರ್ತಾನೆ. ನಿಲ್ಲಿಸಿ ಅಂತ ಜೋರಾಗಿ ಕೂಗಿ ಹೇಳ್ತಾನೆ ಭದ್ರ. ಸಾಕು ನಿಮ್ಮ ಮರಿ ಕತೆ. ಅವಳು ಮಾಡಿರೋ ಒಳ್ಳೆ ಕೆಲಸಗಳನ್ನ ಗಂಟೆಗಟ್ಟಲೆ ಹೇಳ್ತಾ ಇದ್ದೀರಲ್ಲ, ಅವಳು ಮಾಡಿರೋ ಮೋಸನ, ಅವಳು ಹೇಳಿರೋ ಸುಳ್ಳನ್ನ ಒಂದೇ ಒಂದ್ಗಿತ ಯೋಚನೆ ಮಾಡಿ ಸಾಕು ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ಚಿತ್ರ ಅಡುಗೆ ಮಾಡ್ತಿರ್ತಾಳೆ. ಅಲ್ಲಿಗೆ ವಿನಂತ್ ಇನ್ನೂ ಸಾವಿತ್ರಿ ಬರ್ತಾರೆ. ಏನತ್ಗೆ, ಯಾವ ತೊಂದರೆನೂ ಇಲ್ಲದೆ ವ್ಯವಸ್ಥೆ ಎಲ್ಲ ಅನುಕೂಲವಾಗದೆ ತಾನೆ ಅಂತ ಸಾವಿತ್ರಿ ಕೇಳ್ತಾಳೆ. ಹಿಂದೆ ಹೇಳಿದ್ದನ್ನ ಈಶ್ವರಿ ನೆನ್ಪು ಮಾಡ್ಕೊತಿರ್ತಾಳೆ. ಯಾಕತ್ತೆ, ಏನು ಮಾತಾಡ್ತಾನೆ ಇಲ್ಲ? ಇದೇನವ್ವ, ಅತ್ತೆಗೆ ಕೋಪ ಗೀಪ ಬಂದಿರಬೇಕು, ಯಾಕೋ ಕಣ್ಮುಚ್ಬಿಡ್ತು? ಅಯ್ಯೋ ಅತ್ತೆ, ಹಂಗೆಲ್ಲ ಕಣ್ಬಿಡ್ಬೇಡ, ಭಯ ಆಯ್ತೈತೆ ನನಗೆ ಅಂತ ಹೇಳಿ ವಿನಂತಿ ನಗ್ತಿರ್ತಾಳೆ. ಸಾವಿತ್ರಿ ವಿನಂತಿ ಬಿದ್ದು ಬಿದ್ದು ನಗ್ತಿರ್ತಾರೆ. ಏನು ಮಾಡೋದತ್ತೆ, ಕಾಲ ಚಕ್ರ ತಿರುಗ್ತಾನೆ ಇರ್ತದೆ. ಆಗ ಮೇಲೆ ಇದ್ದವರು ಈಗ ಕೆಳಗಡೆ ಬರಲೇಬೇಕು. ಏನವ್ವ, ಹೆಂಗೆಲ್ಲ ಬದುಕ್ದವ್ರು ಇವರು, ಪಾಪ ಇವಾಗಿಂಥ ಪರಿಸ್ಥಿತಿಯಲ್ಲಿ ಬದುಕೋ ಥರ ಆಗೋಯ್ತು ನೋಡು. ಅಯ್ಯೋ ಅವ್ವ, ನಮ್ಮ ಚಿತ್ರಕ್ಕ ಅಂತೂ ಒಡವೆ ಇಲ್ಲದೆ ಒಂದು ದಿನನೂ ಆಚೆ ಬರ್ತಾ ಇರಲಿಲ್ಲ. ಆಮೇಲೆ ನನಗೆ ಎ ಸಿ ಇರಲೇಬೇಕು ಅಂತ ಹೇಳೋಳು. ಆದರೂ ನೋಡು ಪಾಪ, ಶೆಡ್ಡೊಳಗಡೆ ತರಕಾರಿ ಬೇಯಿಸ್ತಾವಳೆ. ಚಿತ್ರಕ್ಕ, ನಿಮ್ಗೇನಾದರೂ ಕಷ್ಟ ಆಗ್ತಾ ಇದ್ರೆ ಹೇಳಿ, ಮಾವಂತವ ನಾವು ಮಾತಾಡಿ ಸಣ್ಣ ಪುಟ್ಟ ಅನುಕೂಲ ಮಾಡಂಗೆ ಮಾಡ್ಕೊಡ್ತೀವಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ ವಿನಂತಿ. ಏನೇ ನಮ್ಮ ಪರಿಸ್ಥಿತಿ ನೋಡಿ ಆಡ್ಕೊಂಡು ನಗ್ತಿದ್ದೀರಾ? ಯಾರು ತವ ಮಾತಾಡ್ತಿದ್ದೀವಿ ಅಂತ ಮರಿಬೇಡಿ ಅಂತ ಚಿತ್ರ ಹೇಳ್ತಾಳೆ. ಓ ಸಂತ ಗೆಪ್ತೆ ಅದೇ, ಇವರು ನಮ್ಮ ಅತ್ತೆ ಈಶ್ವರಿ ಅಂತ, ನೀನು ಅವ್ರ ಮಗಳು ಚಿತ್ರ ಅಂತ. ನೀನು ನನಗೆ ಕ್ಲೋಸ್ ಫ್ರೆಂಡ್ ಅಲ್ವೇ? ನೋಡಿ, ಅದೇ ಜಾಗ, ಅದೇ ಮಾತುಗಳು, ಅದೇ ಜನ, ಪರಿಸ್ಥಿತಿ ಅಷ್ಟೇ ಬದಲಾಗಿರೋದು. ಆನೆಗೊಂದು ಕಾಲ ಆದರೆ ಬೆಕ್ಕಿಗೊಂದು ಕಾಲ ಬರ್ತದೆ ಅನ್ನೋದು ಎಪ್ತಿಗಿರ್ಲಿ ಅಂತ ವಿನಂತಿ ಹೇಳ್ತಾಳೆ. ನಾನು ಬೇರೆಯವ್ರ ಥರ ಎದುರಿ ಕೂತ್ಕೊಳ್ಳಲ್ವೇ, ಸಿಕ್ಬಿಟ್ಟಿರೋ ಕುದುರೆ ಥರ ನನ್ನ ಗುರಿನ ಮುಟ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ವಾವ್ ಅತ್ತೆ ಅಂತ ಅಂದ್ಕೊಂಡು ಚಪ್ಪಾಳೆ ತಟ್ಕೊಂಡು, ಸೂಪರ್ ಅತ್ತೆ, ಎಂಥ ಡೈಲಾಗ್ ಹೊಡೆದ್ರಿ. ಈ ಡೈಲಾಗ್ನೇನಾದರೂ ಸಿನಿಮಾ ಧಾರಾವಾಹಿಯಲ್ಲಿ ಹಾಕೋಬಿಟ್ರೆ ಒಳ್ಳೆ ಶಿಳ್ಳೆ ಗಿಟ್ಟಿಸ್ಕೋಬೋದು ಅಲ್ವೇನವ್ವ ಅಂತ ಹೇಳ್ತಿರ್ತಾಳೆ ವಿನಂತಿ. ಅವ್ವ ಮಗಳು ಸೇರಿಕೊಂಡು ಪತ್ತೇದಾರಿ ಕೆಲಸ ಮಾಡಿ ಮದುವೆನ ಹೆಂಗೋ ನಿಲ್ಲಿಸ್ಬಿಟ್ಟು ನಮ್ಮನ್ನ ಈ ಗತಿಗೆ ಬರೋಂಗೆ ಮಾಡಿದ್ರಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಿಲ್ಲ ಅಂತ ಚಿತ್ರ ಹೇಳ್ತಿರ್ತಾಳೆ. ಲೇ ಚಿತ್ರ, ಅವು ಮರಿದೇ ಇದ್ದಿದ್ದಕ್ಕಲ್ವೇ ನಿಮ್ಮಿಬ್ಬರಿಗೂ ಇವತ್ತು ಇಂಥ ಸ್ಥಿತಿ ಬಂದಿರೋದು. ನೋಡೇ ದಿಟ ಕಣೆ, ಇವತ್ತು ನೀನು ಹೇಳ್ದಂಗೆ ಇವತ್ತು ನೀವಿಬ್ಬರು ಇಲ್ಲಿಗೆ ಬರೋದಕ್ಕೆ ನನ್ನ ಕೈವಾಡ ಇದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಈ ಸಾವಿತ್ರಿ ಹೇಳ್ತಿರ್ತಾಳೆ. ಯಾಕೆ, ಅವತ್ತು ಭದ್ರಮ್ಮನ ಜೊತೆ ಮದುವೆ ಆಗಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಪ್ಲ್ಯಾನ್ನೆಲ್ಲ ಹಾಳು ಮಾಡಿ ಅವನ್ಯಾವನೋ ಚೆಲುವರಾಜ ಬರೋಗಂಟ ನಾನು ಮದುವೆ ಆಗಬಾರ್ದು ಅಂತ ನಿಲ್ಲಿಸಿ ನಾವು ಈ ಜಾಗಕ್ಕೆ ಬರೋಂಗೆ ಮಾಡಿದ್ರಲ್ಲ, ಅಷ್ಟು ಬೇಗನೆ ಅದನ್ನೆಲ್ಲ ಮರ್ತ್ಬಿಟ್ರಾ? ಏಟ್ ಕೊಟ್ಟೋರು ಮರಿಬೋದು, ಏಟ್ ತಿಂದವರು ಎದುರೇಟ್ ಕೊಡದೆ ಹೇಗಾಗ್ತದೆ ಅಂತ ವಿನಂತಿ ಹೇಳ್ತಿರ್ತಾಳೆ. ಲೇ ವಿನಂತಿ, ಈಗ ಹಳೆ ವಿಷಯ ಯಾಕೆ? ಪಾಪ ನಮ್ಮತ್ಗೆ ಆರ್ಟಿಸ್ ಅಂದಾಗಿಲ್ಲ ಅಂತ ಈ ಅರಮನೆಯಲ್ಲಿ ಸುಧಾರಿಸ್ಕೊಳಕ್ಕೆ ಬಂದವ್ರೆ, ಅವ್ರಿಗೆ ನಾವು ಯಾವುದೇ ತೊಂದರೆ ಕೊಡಬಾರ್ದು ಅಲ್ವೇ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ಭದ್ರ ಏನೇ ಹೇಳಿದ್ರು ನನಗೆ ಮೊದಲು ನೆನಪಾಗೋದು ಅವಳು ಒಳ್ಳೆತನ ಅಲ್ಲ, ನಾನಿಟ್ಟಿರೋ ನಂಬಿಕೆಗೆ ಅವಳು ಮಾಡಿರೋ ಮೋಸ. ಆಗಿರೋದ್ರನ್ನೆಲ್ಲ ಮರಿಯಪ್ಪ, ಅವಳನ್ನ ಕ್ಷಮಿಸ್ಬಿಡಪ್ಪ, ಅವಳ ಜೊತೆ ಜೀವನನ ಮುಂದುವರ್ಸ್ಕೊಂಡು ಹೋಗಪ್ಪ ಹೇಳ್ಬೋದು. ಆದರೆ ನನಗಂತೂ ಅಷ್ಟು ಸುಲಭ ಅಲ್ಲ, ಅದನ್ನು ಮರೆತು ಮುಂದುವರಿಯೋದು ತುಂಬ ಕಷ್ಟ ಅಂತ ಭದ್ರ ಹೇಳ್ತಿರ್ತಾನೆ. ನೋಡ್ಲಾ, ನಡೆಯೋ ಕಾಲು ಎಡುವುದು ಸಹಜ. ಅವಳು ಯಾವುದೋ ಒತ್ತಡದಲ್ಲಿ ಹಂಗೆ ಮಾಡವಳೆ ನಿಜ, ಆದರೆ ಅವಳಿಂದ ನಮ್ಮ ಮನೆಗೆ ಯಾವುದೂ ಕೆಟ್ಟದ್ದು ಆಗಿಲ್ವಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ನೋಡು ಅಂತಮ್ಮ, ಕೆಲವೊಂದ್ಕಿಂತ ನಮ್ಮ ಮನ್ಸಿಗೆ ನೋವು ಕೊಡೋ ವಿಚಾರನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬದುಕಬೇಕು, ಅವಾಗಲೇ ಜೀವನ ಸಂದಾಗಿರೋದು ಅಂತ ಕೋಟ್ಲೆ ಹೇಳ್ತಾನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮ ಅಲ್ಲ, ಅದೆಷ್ಟೇ ಜನ್ಮ ಆದ್ರೂ ನಾನು ಮಾತ್ರ ಅವಳನ್ನ ಕ್ಷಮಿಸೋಕ್ಕಿಲ್ಲ. ಇನ್ಮೇಕೆ ಅವಳ ಜೊತೆ ಬದುಕೋ ಮಾತೇ ಇಲ್ಲ. ನೋಡಿ, ನೀವ್ಯಾರು ಏನೇ ಹೇಳಿದ್ರು ಅಟೆಯ, ಈ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗಕ್ಕಿಲ್ಲ. ಯಾಕಂದರೆ ಈ ನಿರ್ಧಾರನ ಕೋಪದಲ್ಲಿ ತಗೊಂಡಿರೋದಲ್ಲ, ಅನುಭವಿಸಿರೋ ನೋವಲ್ಲಿ ತಗೊಂಡಿರೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಭದ್ರ ಮನೆ ಒಳಗಡೆ. ಭದ್ರ ಅಂತ ಕೂಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ ಅಜ್ಜಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್.
ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.